ಡ್ಯಾನ್ಸರ್. ಹೆಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗಿನ ಸೀನ್ ಏನಂದರೆ ಮಸ್ತ್ ರೆಡಿ ಆಗಿದ್ದೀನಿ, ಸ್ನಾನ ಎಲ್ಲ ಮಾಡಿಕೊಂಡು. ಮತ್ತು ಇವಾಗ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡೈತೆ. ಸೊ ಹೋಗಿ ದೀಪ ಹಚ್ಚೋಣ ಬನ್ನಿ. ನೋಡಿ ಇವಳ್ದು ಕತೆ, ಜೋಕರ್ ಆಗೋಳೆ. ಜೋಕರ್ ಪಾತು ನಮ್ಮ ಮನೆ ದೇವ್ರ ಮನೆ ನೋಡಿ. ಎಷ್ಟು ಬೆಳ್ಳಕ್ ಮುದ್ದಾಗಿದೆ. ಬಿತ್ತಯುವನ ಅಡಿಗೂನೆ ಗುಲ್ಪತ ಯಾವ ಕೈತು ಸಿಕ್ಕಡಿವನು ಎತ್ತ ಗೋಲ್ಡನ್ ಗಾಲ್ಪತ. ಗೈಸ್ ಇವತ್ತಿನ ತಿಂಡಿ ರಾಗಿ ರೊಟ್ಟಿ ಮತ್ತು ಚಟ್ನಿ. ಓಕೆ, ಇವಾಗ ತಿಂಡಿ ಎಲ್ಲ ಆಯಿತು. ಮತ್ತು ನಾನು ಇವಾಗ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಮೈಕ್ನ ತೊಗೊಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಮೈಕ್ ಗೈಸ್, ಏನಕ್ಕಂದರೆ ಲೈಕ್ ಆಡಿಯೋ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕೇ ಒಂದು ಮೈಕ್ನ ಪರ್ಚೇಸ್ ಮಾಡೋಕೆ ನೋಡ್ತಾ ಇದ್ದೀನಿ. ಸೊ ಆನ್ಲೈನಲ್ಲೆಲ್ಲ ತುಂಬಾ ಜಾಸ್ತಿ ತೋರಿಸ್ತಿದೆ ಒಳ್ಳೆ ಬ್ರ್ಯಾಂಡಿನ ಮೈಕ್ಗಳು ಎಲ್ಲ. ಒಂದು 4000 5000 ಆ ಥರ ಇದೆ ಚೆನ್ನಾಗಿರೋ ಮೈಕ್ಗಳು. ಬಟ್ ನಾರ್ಮಲ್ ಮೈಕ್ಗಳೆಲ್ಲ 1000ಗೆಲ್ಲ ಸಿಗ್ತಿದೆ. ಬಟ್ ಅದ್ರ ಕ್ವಾಲಿಟಿ ಅಷ್ಟಕ್ಕಷ್ಟೇನೆ. ಇವಾಗ ಏನು ಬರ್ತಿದೆ ಅದಕ್ಕಿಂತ ಸ್ವಲ್ಪ ಇದಾಗ್ಬೋದು ಅಷ್ಟೇ ಕ್ವಾಲಿಟಿ ಡಿಫ್ರೆನ್ಸ್ ಚೀಪ್ ಮೈಕ್ಗಳಲ್ಲಿ. ಸೊ ಅದಕ್ಕೇನೆ ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಬೆಸ್ಟ್ ಮೈಕ್ನೇ ತಗೊಂತೀನಿ. ಬಿಡೆ ತೋರ್ಸು ಓ ಇಂಡಿಯಾ ಅಷ್ಟೇ ಚೆನ್ನಾಗಿ. ಸಾಕ್ಬೇಕು. ಏನಿದು ನೋಡಿ, ನಮ್ಮ ಪಾತು ಸ್ಕಿಪ್ಪಿಂಗ್ ಆಡ್ತಾವಳೆ. ಅರೆ ಈಗ ನಮ್ಮನ್ನ ಹಿಡಿತಿದ್ದಾನೆ ನೋಡಿ. ಇವಾಗ ನಮ್ಮ ಮನೇಲಿ ಟಾಸ್ಕ್ ಕೊಟ್ಟಿದ್ದಾರೆ ನೀರು ಹಿಡಿಯೋಕ್ಕೆ ನೋಡಿ. ಹೋಗೆ ನಮ್ಮನ್ನ ಕ್ಯಾನ್ ಎತ್ಕೊಂಡು ಅಲ್ಲಿಕ್ಕಿದ್ದೇನೆ. ಈಗ ಹಗ್ಗನೂ ಎತ್ತಿಕ್ಬೇಕು. ಓಕೆ ಗಾಯ್ಸ್, ಮತ್ತೆ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂದರೆ, ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರನೂ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ನನ್ಗೆ ಯಾಕೋ ಗೊತ್ತಿಲ್ಲ, ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ. ಏನು ಮಾಡ್ತಿದೆಯೇ? ಹಾಂ, ಇಲ್ಲೇನು ಮಾಡ್ತಿದ್ದೆ? ಕಂಪ್ಯೂಟರ್ ನೋಡ್ತಿದ್ಲು ಗಾಯ್ಸ್. ನಾನು ವಿಡಿಯೋ ಮಾಡ್ತೀನಿ ಅಂತ ಆಫ್ ಮಾಡಿಬಿಟ್ಲು ನೋಡಿ. ಸ್ಟೈಲ್ ನೀರು ಕುಡಿಯೋ ಸ್ಟೈಲು ಹೆಂಗೆ? ಕಂಪ್ಯೂಟರ್ ಕರೆನ್ಸಿ ಬರಲ್ಲ. ಮತ್ತೆ ಗಾಯ್ಸ್, ಸಂಜೆಗೆ ನಾವು ಪಾನಿಪುರಿ ಪಾರ್ಟಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಮನೆಗೇನೆ ತಂದು ನೋಡ್ಬೇಕು ಹೆಂಗಾಗುತ್ತೆ ಅಂತ. ಅಲ್ಲ, ಪಾರ್ಟಿ ಪ್ಲಾನ್ ಮಾಡಿಲ್ಲ, ಸುಮ್ನೆ ಎಲ್ಲ ಹೇಳ್ತಾನೆ. ಅದಕ್ಕೆ ಪಾನಿಪುರಿ ಅಂತ ಹೇಳ್ಬಿಟ್ಟು ಮನೆಗೆ ತಂದ್ಬಿಟ್ಟು ಪಾನಿ ಮತ್ತೆ ಪುರಿ, ಪಾನಿನ ಎಸ್ಬಿಡ್ತಾನೆ. ಅದಕ್ಕೇನೆ ಬೇರೆ ತರ ಮಾಡ್ತಾನೆ, ಅದನ್ನ ಪಾನಿಪುರಿ ಅಂತ ಇವನಿಗೆ. ಇನ್ನೇನು ಕುರ್ಪುರಿನ? ಕುರ್ಪುರಿ ಅಲ್ಲ, ಪಾನಿಪುರಿ ಹೆಂಗ್ ಮಾಡಿದ್ರು ಅಂತ ನನಗೆ ಗೊತ್ತು. ಹೆಂಗೆ? ಅದೇ ಪೂರಿ ಕೊಟ್ಟಿರ್ತೀರಲ್ಲ, ಅದಕ್ಕೆ ಪಾನಿ ಕೊಟ್ಟಿರ್ತೀರಲ್ಲ, ಅದನ್ನ ಹಾಕೊಬೇಕು. ಆಮೇಲೆ ಅಷ್ಟೇ ಇದು ಕ್ಯಾರೆಟ್ ಐತಲ್ಲ, ಅದೇ ಹಿಂಗ್ ಹೆಚ್ಚಿರ್ತೀರಲ್ಲ ಲೈನ್ ಆಗಿ, ಅದನ್ನ ಹಾಕಿ ಮತ್ತೆ ತಿನ್ಬೇಕು. ಅದು ಅಷ್ಟು ಚೆನ್ನಾಗಿರುತ್ತೆ. ಅವಾಗ ಅದಕ್ಕೆ ಏನಂತಾರೆ? ಪಾನಿಪುರಿ. ಪುರ್ಪುರಿ ಇಲ್ಲ, ಪಾನಿಪುರಿ ಅನ್ನೋದು. ಸುಮ್ಮನೆ ಏನೇನೋ ಹೇಳ್ತಾಳೆ ಇವಳು, ಮಾತು ಕೇಳ್ಬೇಡ್ರಿ, ಇವಳಿಗೆ ಏನು ಬರಲ್ಲ. ಗಾಯ್ಸ್, ಈಗ ನಮ್ಮ ಅಣ್ಣ ಬಟ್ಟೆ ಎತ್ತಿದ್ದ ಇದ್ದಾನೆ ನೋಡಿ. ಇಲ್ಲೇನೆ ನಮ್ಮಣ್ಣ. ಅಷ್ಟೇನ ನಿನ್ ಶಕ್ತಿ? ಬರಲ್ಲ ಕಣೆ, ಕರ್ಕೊಂಡು ಹೋಗಲ್ಲ.
ಇಲ್ಲ చేస్తేని ಗೈಸ್ ಈಗ ನೋಡಿ ಇವನು ಬೆಂಗಳೂರಿಗೆ ಕರ್ಕೊಂಡು ಹೋಗಲ್ಲ ಅಂತಿದ್ದಾನೆ. ಕರ್ಕೊಂಡು ಹೋಗಲ್ಲ. ಮಾಡಿ ಪೇಪರ್ಸ್ ಮಾಡ್ತಾನೆ. ನೆನೆ ಕ್ಲಾಸಿಗೆ ಅದನ್ನ ಮಾಡ್ಕೊಂಡು ಇವತ್ತು ಏನೇನೋ ಡ್ರಾಯಿಂಗ್ ಪಿಕ್ಚರ್ಸ್ ಎಲ್ಲ ಬಿಡಿಸೋಣ ಅಂತ ಏನಿಲ್ಲ ಎಂದು ನೋಡಿ ಒಂದು ಬಾಲ್ ಆಡಕ್ ಬರಲ್ಲ. ಕ್ಯಾಮ್ರಾ ಹೋಗುತ್ತೆ. ಹೋಗ್ಲಿ. ಕ್ಯಾಮ್ರಾ ಹೋಗುತ್ತೆ. ಕ್ಯಾಮ್ರಾ ಇಟ್ಬಿಡ್ತೀನಿ ನಾನಂತೂ. ತಲೆ ಬಾಚ್ಕೊಂಡು ಫೈನಲಿ ನಮ್ಮ ಜೊತೆ ಮೇಲಕ್ಕೆ ಬಂದಿದ್ದೀನಿ. ನೋಡಿ ಇಲ್ಲಿ ನೋಡಿ ಚೆನ್ನಾಗಿ ಕಾಣ್ತಿದೆ. ಕಣ್ಣಲ್ಲೂ ಒಳಗಡೆ ಹೋಗಿದೆ ಸ್ವಲ್ಪ. ಈಗ ಗಾಯ್ಸ್ ಹಂಗೆ ಸುಮ್ಮನೆ ಟೆರಸಿಗೆ ಬಂದೆ. ಮಾತ್ರ ವೆದರ್ ಸೈಕ್ ಆಗಿದೆ ನೋಡಿ ಅಲ್ಲಿ. ಇವಾಗ ನೋಡಿ ಸೈಕ್ ಇದೆ. ಸನ್ಸೆಟ್ ಆಗ್ತಾ ಟೈಮು. ಇನ್ನೇನು ಸನ್ಸೆಟ್ ಆಗುತ್ತೆ. ಮಾತ್ರ ಇನ್ನೊಂದು ಸ್ವಲ್ಪ ಹೊತ್ತು ನಾವು ರೆಡಿಯಾಗಿ ನಮ್ಮ ಅದು ಹೇಳಿದ್ನಲ್ಲ ಗಾಯ್ಸ್, ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು. ಪ್ರತಿ ಗುರುವಾರನೂ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ಅದೇನಿಕ್ಕೋ ಗೊತ್ತಿಲ್ಲ, ನನಗಂತೂ ಲೈಕ್ ತುಂಬಾ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಗೈಸ್ ಆ ಟೆಂಪಲ್ಗೆ ಹೋದಾಗಿಂದ. ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಬನ್ನಿ. ಲೈಕ್ ಏನು ಗೊತ್ತಾ, ನಾರ್ಮಲ್ ಪೀಪಲ್ಲು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾರೆ. ಬಟ್ ನೀವು ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಆರತಿ ಅಂತ ಮಾಡ್ತಾರೆ ಗುರುವಾರ ಸಾಯಿಬಾಬಾ ಟೆಂಪಲಲ್ಲಿ. ಸೊ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ಎಷ್ಟು ನಿಮಗೆ ಲೈಕ್ ಫುಲ್ ಮೈಂಡ್ ಪೀಸ್ ಆಗುತ್ತೆ. ಸೊ ಅದನ್ನ ಟ್ರೈ ಮಾಡಿ ನೋಡಿ, ಒಂದು ದಿವಸ ಹೋಗಿ ಗೊತ್ತಾಗುತ್ತೆ. ಓಕೆ ಗಾಯ್ಸ್, ಫೈನಲಿ ದೇವಸ್ಥಾನಕ್ಕೆ ಬಂದು ನೋಡಿ. ಓಕೆ ಗಾಯ್ಸ್, ಫೈನಲಿ ಮನೆಗೆ ಬಂದಾಯಿತು ದೇವಸ್ಥಾನದಿಂದ. ಸಖತ್ ಪಾಸಿಟಿವ್ ವೈಬ್ಸ್ ಇತ್ತು. ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವೂ ದೇವಸ್ಥಾನಕ್ಕೆ ಹೋಗಿ. ಗಾಯ್ಸ್ ಇವಾಗ ಹಾಸಿಗೆ ಹಾಸೋಣ ಬನ್ನಿ. ಹಾಸಿಗೆ ಹಾಸಿದ್ದು ಡನ್. ಓಕೆ, ನೀವು ಇದೊಂದು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂದರೆ, ನಿಮ್ಮದು ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬು ಗ್ರೋ ಆಗೋಕ್ಕೆ ಚಾನ್ಸೇ ಇಲ್ಲ. ಅದೇನು ಗೊತ್ತಾ ಗೈಸ್, ಇವಾಗ ನಂದೊಬ್ಬ ಫ್ರೆಂಡ್ ಇದ್ದ. ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದ. ಫಾರ್ ಎಕ್ಸಾಂಪಲ್ ಸಿನಿಮ್ಯಾಟಿಕ್ ವಿಡಿಯೋಸ್ ಲೈಕ್ ಆ ಥರ ಅಪ್ಲೋಡ್ ಮಾಡ್ತಿದ್ದ. ಬಟ್ ಒನ್ ಡೇ ಏನಾಯ್ತಂದ್ರೆ, ಅವ್ನು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟ ಸಡನ್ ಆಗಿ. ಗೊತ್ತಿಲ್ಲ ಏನಕ್ಕೆ ಅಂತ. ಅವ್ನು ಯಾವುದೋ ಒಂದು ವಿಡಿಯೋನ, ಯೂಟ್ಯೂಬ್ ವಿಡಿಯೋ ಅಥವಾ ಎಲ್ಲಾದ್ರೂ ವಿಡಿಯೋಸ್ನ ನೋಡಿರ್ತಾನೆ. ಆ ವಿಡಿಯೋದಲ್ಲಿ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೊಸ ಅಕೌಂಟ್ ತೆಗೆದ್ರೆ ಹೊಸ ರೀಚ್ ಆಗುತ್ತೆ, ಲೈಕ್ ಹೊಸ ಅಕೌಂಟ್ ತೆಗ್ದಿದ ತಕ್ಷಣನೇ ಮಾನಿಟೈಸೇಷನ್ ಬೇಗ ಆಗ್ಬಿಡುತ್ತೆ ಅಂತ ಅದನ್ನ ಫೇಕ್ ನ್ಯೂಸ್ನ ತುಂಬಿಟ್ಟಿದ್ದಾರೆ. ಸೊ ಅದನ್ನ ಅವ್ನು ಕೇಳಿ, ಅವ್ನು ಆಲ್ರೆಡಿ ಅವ್ನು ಅಪ್ಲೋಡ್ ಮಾಡಿದ್ನಲ್ಲ ವಿಡಿಯೋಸ್ ಅಲ್ಲಿ, ಅದಕ್ಕೆಲ್ಲ ಚೆನ್ನಾಗೇನೆ ವ್ಯೂಸ್ ಬಂದಿತ್ತು. ಬಟ್ ಯಾರೋ ಹೇಳಿದ ಮಾತನ್ನ, ಮಿಸ್ಇನ್ಫಾರ್ಮೇಶನ್ ತಗೊಂಡು ಅವ್ನು ಅಷ್ಟು ಕಷ್ಟಪಟ್ಟು ಮಾಡಿರೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ದ. ಸೊ ನಾನು ಹೇಳೋದಿಷ್ಟೇನೆ, ಈ ತರ ಫಾಲ್ಸ್ ಇನ್ಫಾರ್ಮೇಶನ್ ನೀವು ತಗೊಂಡ್ಬೇಡಿ. ಮತ್ತೆ ನೀವು ಯಾವ ಕ್ರಿಯೇಟರ್ನ ಫಾಲೋ ಮಾಡ್ತೀರಾ, ಮತ್ತೆ ಯಾವ ಕ್ರಿಯೇಟರ್ ವಿಡಿಯೋಸ್ನ ನೋಡ್ತೀರಾ, ಮತ್ತೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಅದಕ್ಕೇನೆ ಹೇಳೋದು, ಯಾರು ರಿಯಲ್ ಕ್ರಿಯೇಟರ್ಸ್ ಇರ್ತಾರೆ, ಯಾರು ರಿಯಾಲಿಟಿನ ತೋರಿಸ್ತಾರೆ, ಅವ್ರಿಗೆ ನೀವು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಸೊ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಯಾವುದೇ ರೀತಿ ಹಾರ್ಮ್ ಅಂತೂ ಆಗೋಲ್ಲ. ಮತ್ತೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಚಾಲೆಂಜಿಂಗ್ ವಿಡಿಯೋನ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್ 100 rupees ಇಂದ 1 day ಫುಲ್ ಸರ್ವೈವ್ ಆಗೋದು ತುಮಕೂರಲ್ಲಿ. ಓಕೆನಾ? ತುಮಕೂರಲ್ಲಿ ಇಟ್ಕೊಂಡು ಬರೀ 100 rupees ಇಟ್ಕೊಂಡು ಏನೇನ್ ಸಿಗುತ್ತೆ, ಬೆಳಗ್ಗಿಂದ ಸಂಜೆವರೆಗೂ 100 rupees ಅಲ್ಲಿ ಸರ್ವೈವ್ ಆಗ್ಬೋದಾ ಇಲ್ವಾ ಅನ್ನೋದನ್ನ ನಾನು ಟೆಸ್ಟ್ ಮಾಡ್ತೀನಿ. ಸೊ ಆ ವಿಡಿಯೋ ಮಾಡಕ್ಕೆ ತುಂಬಾನೇ ಲೈಕ್ ಎಫರ್ಟ್ ಬೇಕಾಗುತ್ತೆ. ನಾನ್ ಕೇಳ್ಕೊಳೋದು ಇಷ್ಟೇ, ನಿಮ್ಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತೆ ಒಂದು ಲೈಕ್ ನ ಮಾಡಿ, ನನಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ಈ ವಿಡಿಯೋನ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.